ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಬನ್ನಿ ಇವತ್ತಿನ ರೆಸಿಪಿಯಲ್ಲಿ ಕುಕ್ಕರ್ ಬಳಸ್ಕೊಂಡು ಬಿರಿಯಾನಿ ಮಾಡ್ತಾ ಇರೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ಬಿರಿಯಾನಿನ ಒಂದು 10-15 ನಿಮಿಷದಲ್ಲೇ ಮಾಡ್ಕೊಂಡು ಬಿಡ್ಬೋದು. ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ತುಂಬಾ ಇಷ್ಟ ಆಗುತ್ತೆ. ಇವತ್ತು ಭಾನುವಾರ ಆಗೋದ್ರಿಂದ ಸ್ಪೆಷಲಾಗಿ ಭಾನುವಾರದಲ್ಲಿ ಬಿರಿಯಾನಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಲೆಗ್ ಪೀಸ್ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ತುಂಬಾ ಇಷ್ಟ ಲೆಗ್ ಪೀಸ್ ಅಂತಂದರೆ, ನನ್ನ ಮಕ್ಳಿಗೂ ಇಷ್ಟನೇ. ಹಂಗಾಗಿ ನಾನು ಇವತ್ತು ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಬಂದ್ಬಿಟ್ಟು ಈ ರೀತಿ ಬಿರಿಯಾನಿ ಮಾಡಿದೆ. ತುಂಬಾ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ಒಂದು ಸರಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಯಾರನ್ನ ಗೆಸ್ಟ್ ಬಂದರೂ ಕೂಡ ಸಡನ್ನಾಗಿ ಬಂದರೆ ಮಾಡಿಬಿಡ್ಬೋದು. ಗೆಸ್ಟ್ ಬಂದರೆ ಒಂದು 10-15 ನಿಮಿಷದಲ್ಲೇ ಮಾಡಿಕೊಟ್ಬಿಡ್ಬೋದು. ಎಷ್ಟು ಸ್ಟೈಲಿಶ್ ಆಗಿ ಚೆನ್ನಾಗಿದೆ ನೋಡಿ. ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಬನ್ನಿ ಇವಾಗ ಈ ಬಿರಿಯಾನಿ ಮಾಡೋದಕ್ಕೆ ಯಾವ ಥರ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳೋಣ. ಇದು ರುಬ್ಬಿ ಮಾಡಿರೋದು ನಾನು ಬಿರಿಯಾನಿನ. ತುಂಬಾ ಚೆನ್ನಾಗಿದೆ. ರುಬ್ಬಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೀನಿ ನೋಡ್ಕೊಳ್ಳಿ. ಫಸ್ಟಿಗೆ ಕೊತ್ತಂಬರಿ ತೊಗೋಬೇಕು. ಕೊತ್ತಂಬರಿ, ಪುದೀನನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ ಹೂವು, ಏಲಕ್ಕಿಕಾಯಿ, ಚಕ್ಕೆ, ಲವಂಗ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಒಂದು 7-8 ಮೆಣಸಿನ್ಕಾಯಿ, ಒಂದು ನಿಂಬೆಹಣ್ಣು, ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಆ್ಯಪಲ್ ಟೊಮೊಟೊ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಉದ್ದುದ್ದಕ್ಕೆ ಈರುಳ್ಳಿ ಕಟ್ ಮಾಡಿದ್ದೀನಿ. ಹಾಗೆಯೇ ಸಪ್ರೇಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆಯೇ ಸೋಂಪು ಕಾಳನ್ನು ಕೂಡ ಹಂಗೆ ಇಟ್ಕೊಂಡಿದ್ದೀನಿ ನೋಡಿ. ಟೊಮೊಟೊನೂ ಕೂಡ ಎಷ್ಟು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಅರ್ಧ ಕೆ ಜಿಯಷ್ಟು ರೀಲಿಶ್ ಅವ್ರದ್ದು ನಾನು ಒಂದು ಚಿಕನ್ ತರಿಸಿದ್ದೀನಿ. ಲಾಸ್ಟ್ ಟೈಮು ಲಿಶಿಯಸ್ ಅವ್ರು ತರಿಸಿದ್ದೆ, ಇವಾಗ ರೀಲಿಶ್ ಅವ್ರು ತರಿಸಿದ್ದೀನಿ. ಅರ್ಧ ಕೆ ಜಿಯಷ್ಟೇ, ತುಂಬ ಚೆನ್ನಾಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಬಿರೋ ಜಾರ್ಗೆ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಏನಿತ್ತು ಅದನ್ನು ಹಾಕಿ ಚೆನ್ನಾಗಿ ಮಸಾಲ ಮಾಡ್ಕೊತಾ ಇದ್ದೀನಿ. ಬನ್ನಿ ಇವಾಗ ಸ್ಟವ್ ಹಚ್ಕೊಂಡು ಬಿರಿಯಾನಿ ಸ್ಟಾರ್ಟ್ ಮಾಡೋಣ. ಇವಾಗ ನೋಡಿ ಸ್ಟವ್ ಅಂಟಿಸ್ದೆ. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಈ ಥರ ಕುಕ್ಕರ್ ಇಟ್ಟಾದಮೇಲೆ ಕುಕ್ಕರೆಲ್ಲ ಚೆನ್ನಾಗಿ ಕಾದಾದಮೇಲೆ ಅದ್ರ ಜೊತೆಗೆ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ ಇವಾಗ ನಾನು ಇದ್ರ ಮಸಾಲೆನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಪುದೀನ, ಮೆಣಸಿನ್ಕಾಯಿ, ಕೊತ್ತಂಬರಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಮನೆಯಲ್ಲೇ ಇಟ್ಕೊಂಡಿದ್ದೀನಿ ಮಾಡಿಕೊಂಡು ಫ್ರೆಶ್ಶಾಗಿ. ನೋಡಿ ಈ ಥರ ಎಣ್ಣೆ ಎಲ್ಲ ಕಾದಾದಮೇಲೆ ಏನು ಹೋಲ್ ಸ್ಪೈಸಸ್ ಇತ್ತು ಅದನ್ನೆಲ್ಲ ಹಾಕಿದ್ದೀನಿ. ಪುದೀನೂ ಕೂಡ ಜೊತೆಗೆ ಹಾಕಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿಕಾಯಿ ಅದೆಲ್ಲ ಹಾಕಿ, ಪುದೀನೂ ಹಾಕಿ ಗಮ್ ಅಂತ ಇದೆ. ಫ್ರೈ ಮಾಡಿದ್ಮೇಲೆ ಈರುಳ್ಳಿನ ಹಾಕಿ ನೀವು ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಕಂದು ಬಣ್ಣ ಬಂದಾದಮೇಲೆ ಅದನ್ನು ಕೂಡ ಇದು ಮಾಡ್ಕೊಳ್ಳಿ. ಇವಾಗ ಚಿಕನ್ ಚೆನ್ನಾಗಿ ತೊಳ್ಕೊಂಬರಕ್ಕೆ ಹೋಗ್ತೀನಿ. ಒಂದು 2-3 ಸರಿ ಚೆನ್ನಾಗಿ ಚಿಕನ್ ತೊಳ್ಕೊಂಬಂದಾದಮೇಲೆ ನೋಡಿ ಅದ್ರ ಜೊತೆಗೆ ಏನು ಫ್ರೈ ಮಾಡೋಕ್ಕೆ ಇಟ್ಟಿದ್ವಿ ನೋಡಿ, ಮಧ್ಯದಲ್ಲಿ ಪವರ್ ಆಫ್ ಆಗಿಬಿಡ್ತು, ಸಾರಿ. ಟೊಮೊಟೊ ಆದಮೇಲೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಕೊನೆಗೆ ನೋಡಿ ಈ ಚಿಕನ್ನು ಕೂಡ ಹಾಕ್ಕೊಂಡು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಉಪ್ಪು, ಚಿಕನ್ನು ಎಲ್ಲ ಹಾಕಾದ್ಮೇಲೆ ನಾವೇನು ಮಸಾಲೆ ರೆಡಿ ಮಾಡಿದ್ವಿ ಅದನ್ನು ಕೂಡ ಇದ್ರ ಜೊತೆಗೆ ಹಾಕ್ತಾಯಿದ್ದೀನಿ. ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ, ಪುದೀನದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಹಸಿ ಸ್ಮೆಲ್ ಹೋದ್ಮೇಲೆ ನೋಡಿ ಈ ಥರ ಕುದಿಯೋ ಥರ ಬರುತ್ತೆ. ಹೆಂಗೋ ಪವರ್ ಹೋಗಿತ್ತು, ಇವಾಗ ಬಂತು. ಕರೆಂಟ್ ಬಂದಕ್ಕೆ ತುಂಬ ಖುಷಿ ಆಯಿತು. ಯಾರಪ್ಪ ಕರೆಂಟ್ ಹೋಯ್ತು, ಯಾರಪ್ಪ ವಿಡಿಯೋ ಮಾಡ್ತಾರೆ ಅಂತ ಬೇಜಾರಾಗಿತ್ತು. ನೋಡಿ ಇವಾಗ ಕರೆಂಟ್ ಬಂದಾದಮೇಲೆ ಈ ಥರ ಎಲ್ಲ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ ಬಾಸುಮತಿ ರೈಸು ಮತ್ತು ಸೋನಾ ಮಸೂರಿ ರೈಸ್ ಎರಡೂ ಮಿಕ್ಸ್ ಮಾಡಿದ್ದೀನಿ. 1 ಲೋಟ ಬಾಸುಮತಿ ರೈಸ್ ಹಾಕ್ಕೊಂಡಿದ್ದೀನಿ, ಅರ್ಧ ಲೋಟ ಸೋನಾ ಮಸೂರಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ಈ ಥರ ಎಲ್ಲ ಆದಮೇಲೆ ಸ್ಪೈಸಿಗೆ ಮಸಾಲಕ್ಕೆ ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಟನ್ ಬಿರಿಯಾನಿ ಮಸಾಲ ಅಂತ ಪೌಡ್ರ್ ಬರುತ್ತೆ, 10 ರೂಪಾಯಿ ಕೊಟ್ಟು ತೊಗೊಳ್ಳಿ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದರಲ್ಲಿ ಮಸಾಲೆ ನಾನು ಏನು ತೋರಿಸ್ದೆ ಅದನ್ನು ಇದ್ರ ಜೊತೆಗೆ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಇಟ್ಕೊಳ್ಳಿ. ನೋಡಿ ನಾನು 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಕನ್ಸಿಸ್ಟೆನ್ಸಿ ಪ್ರಕಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಒಂದರಲ್ಲಿ ಅರ್ಧ ನಿಂಬೆಹಣ್ಣು ಹಾಕ್ಕೊಂಡಾದ್ಮೇಲೆ ಮೊಸರು ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ. ಮೊಸರೆಲ್ಲ ಹಾಕಾದ್ಮೇಲೆ ಅಕ್ಕಿ ಏನು ತೊಳೆದಾದ್ಮೇಲೆ ಇದ್ರ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟು ಉಪ್ಪು, ಖಾರ ಲಾಸ್ಟಲ್ಲಿ ಏನು ಕನ್ಸಿಸ್ಟೆನ್ಸಿ ಕಮ್ಮಿ ಇದೆಯಾ ಏನಿಲ್ವೋ ಅದನ್ನು ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಉಪ್ಪು, ಖಾರ ಹತ್ತೋ ಥರ ಹಾಕಿ ಕೊನೆಗೆ ಒಂದು ವಿಸಲ್ ಬರೋ ಥರ ಅದ್ರ ಮೇಲೆ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಲಿಡ್ಡೆಲ್ಲ ಕ್ಲೋಸ್ ಮಾಡಾದ್ಮೇಲೆ 2 ವಿಸಲ್ ಮಾತ್ರ ಕೂಗಿಸ್ಕೊಬೇಕು. ಕೆಲವೊಬ್ರು 3 ವಿಸಲ್ ಕೂಗಿಸ್ಕೊತಾರೆ. ನಾನು 2 ಮಾತ್ರ ವಿಸಲ್ ಕೂಗಿಸ್ಕೊತಾ ಇದ್ದೀನಿ.
1 ಗ್ಲಾಸ್ಗೆ 2 ಗ್ಲಾಸ್ ನೀರಷ್ಟೇ ಇಡಬೇಕು. ತುಂಬ ಹುಡಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ 2 ವಿಸಲ್ ಆದಮೇಲೆ ಈ ರೀತಿ ನೋಡಿ ಚೆನ್ನಾಗಿ ಹುಡಿಯಾಗಿ ಸಖತ್ತಾಗಿ ಬಂದಿದೆ. ಬಿರಿಯಾನಿಯಲ್ಲೂ ನಾನು ತುಂಬ ಥರ ಬಿರಿಯಾನಿ ಮಾಡಿ ಹಾಕಿದ್ದೀನಿ. ಇದು ರುಬ್ಬೋ ಥರ ಬಿರಿಯಾನಿ, ಮಸಾಲೆ ಎಲ್ಲ ರುಬ್ಬಿ ಮಾಡಿರೋ ಥರ ಬಿರಿಯಾನಿ. ಇದನ್ನು ಒಲೆ ಮೇಲೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಹಾಗೆಯೇ ಕುಕ್ಕರಲ್ಲಿ ಮಾಡಿರೋದು ನಾನು ಇವತ್ತು ತುಂಬಾ ಚೆನ್ನಾಗಿದೆ. ನೋಡಿ ತುಂಬ ನೀಟಾಗಿ ಸೂಪರಾಗಿ ಕಾಣಿಸ್ತಾ ಇದೆ. ನೋಡ್ತಿದ್ರೆ ತಿನ್ನಬೇಕು ಅಂತ ಫೀಲ್ ಆಗ್ತಾಯಿದೆ. ಇವತ್ತು ಭಾನುವಾರ ಅಲ್ವಾ, ಎಲ್ಲರೂ ಮನೇಲಿ ಮಾಡಿಕೊಂಡು ಯಾವ ಥರ ಬಂತು ಅಂತ ಟೇಸ್ಟ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸ್ಕಿಪ್ ಮಾಡ್ದಂಗೆ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ನಿಮ್ಮ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಯಾರೇ ನನಗೆ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರು ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಯಾಕೆಂದರೆ ನನ್ನದು ಜೀವನ ನಾನೇ ನೋಡ್ಕೋಬೇಕು, ಬೇರೆ ಯಾರು ನನ್ನ ಜೀವನದ ಬಂದು ನೋಡಲ್ಲ. ನಾನು ಯಾವತ್ತಿದ್ರೂ ನನ್ನ ಫಾಲೋವರ್ಸ್ಗಾಗಲಿ ಯಾರೇ ಆಗಲಿ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ನೀವು ನಂಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಗೆ ಯಾವ ಥರ ರೆಸಿಪೀಸ್ ಬೇಕು ಹೇಳಿ ನಾನು ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬೈ ಫ್ರೆಂಡ್ಸ್.